ಸ್ಮರಣೆ ಮಾಡಬೇಕಾದ್ರೆ ನೀ ತಾಯಿ ಗರ್ಭದೊಳಗಿದ್ದಾಗನ ಮಾಡಿಯೋ. ನನ್ನ ಹಿಡ್ಕೊಂಡು ನೀವೆಲ್ಲರೂ ಏನು ಮನಸ್ಸಿನ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಏನು ನೀವು ಅದೆಯಲ್ಲ, ತಾಯಿ ಗರ್ಭದೊಳಗಿದ್ದಾಗನ ಪರಮಾತ್ಮ ನಾಮ ಸ್ಮರಣೆ ಮಾಡಿದವ್ರು ನಾವು ಎಲ್ಲ. ಮತ್ತು ಈಗ ಭೂಮಿ ಮೇಲೆ ಬಂದು ಇಷ್ಟು ದೊಡ್ಡವರಾದರೂ ಕೂಡ ಮುದುಕಾದರೂ ಕೂಡ ಪರಮಾತ್ಮ ನಾಮ ಸ್ಮರಣೆ ಮಾಡಕ್ಕೆ ಯಾರು ನಮ್ಗೆ ಬೇಡ ಆಗ್ಯದ? ಯಾಕೆ ಪರಮಾತ್ಮ ನಾಮ ಸ್ಮರಣೆ ಕೇಳಕ್ಕಾಗವಲ್ದು? ಯಾಕಂದ್ರೆ ಈಗ ತ್ರಾಸನ ಇಲ್ಲದಾಗಿದೆ ಮನುಷ್ಯಾಗ. ಪರಮಾತ್ಮ ನಾಮ ಸ್ಮರಣೆ ಕೇಳಕ ಟೈಮ್ ಇಲ್ಲ. ಮೊದಲನೇದು ತ್ರಾಸ ಇಲ್ಲ. ತಾಯಿ ಗರ್ಭದೊಳಗೆ ಭಾಳ ತ್ರಾಸ ಆಗ್ತಿತ್ತು. ತಾಯಿ ಗರ್ಭದೊಳಗೆ ಭಾಳ ಜಾಗ ಇರುದಿಲ್ಲ, ಬರೇ ಒಂದು ಗೇಣು ಜಾಗ ಇರ್ತದ ಹೊಟ್ಟಿ ಒಳಗ. ತಾಯಿ ಗರ್ಭದೊಳಗೆ ಕೂಸು ಎಷ್ಟು ದಿವಸ ಇರ್ತದ ಗೊತ್ತದ ನಿಮಗೆ? 9 ತಿಂಗಳ 9 ದಿವಸ 9 ತಾಸು ತಾಯಿ ಹೊಟ್ಟಿ ಒಳಗೆ ಗರ್ಭದೊಳಗೆ ಇರ್ತತಿ ಕೂಸು. ಎಲ್ಲರದು 9 ತಿಂಗಳ 9 ದಿವಸ 9 ತಾಸು ತಾಯಿ ಗರ್ಭದೊಳಗ. ಅದು ಹೆಂಗ? ತಾಯಿ ಹೊಟ್ಟಿ ಒಳಗೆ ಅಲ್ಲೇನು ಗಾಳಿ ನೀರು ಅಲ್ಲೇನೈತಿ? ಏನೈತಿ ಹೊಟ್ಟಿ ಒಳಗೆ? ಏನೈತಿ ನಮ್ಮ ಶರೀರದೊಳಗೆ? ಮನುಷ್ಯನ ಶರೀರದೊಳಗೆ ಏನೈತಿ? ಏನೂ ಇಲ್ಲ. ಶರೀರದೊಳಗೆ ಮ್ಯಾಲ ನೋಡಕ್ ಕಷ್ಟ. ಇದು ಮ್ಯಾಲ ಚರ್ಮದ ಚೀಲ ತಯಾರು ಮಾಡಿ ಒಳಗೆ ಏನು ಹಾಕ್ಯಾನಂದ್ರ ಈ ಶರೀರದೊಳಗೆ ಹೊಟ್ಟಿ ಒಳಗೆ ತಾಯಿ ಹೊಟ್ಟಿ ಒಳಗೆ ಏನೈತಪ್ಪ? ಕೂಸು ನೋಡ್ಬಾರ್ದ. ಕೂಸು ಎಲ್ಲಿ ಜೀವನ ಮಾಡ್ತೀವಿ? 9 ತಿಂಗಳ ರಕ್ತ ಮಾಂಸ ಎಲುಬು ತಿಂದಂತ ಎಲ್ಲ ಹೊಲಸು ಎಲ್ಲಿ ಜಮಾ ಆಗ್ತದ? ಊಟ ಮಾಡಿದಂಥದ್ದು ತಾಯಿ ಗರ್ಭದೊಳಗೆ ಇದ್ದಂಥದ್ದು ಎಲ್ಲೆಲ್ಲ ಹೋಗಿ ಎಲ್ಲಿ ಜಮಾ ಆಗ್ತದಂದ್ರೆ ಆ ಕೂಸಿಗೆ ಭಾಳ ತ್ರಾಸ ಆಗಾಕತ್ತಲ್ಲ. 9 ತಿಂಗಳ ತಾಯಿ ಹೊಟ್ಟೆಯಾಗಿದ್ದಾಗ ಭಾಳ ತ್ರಾಸ ಆಗತ್ತಿರ್ತದ. ಹೇ ಪರಮಾತ್ಮ ಪಾಂಡುರಂಗ, ನನಗೆ ಮೊದಲ ತಾಯಿ ಗರ್ಭದಿಂದ ಹೊರಗೆ ಹಾಕ. ಇಲ್ಲೇ ರಕ್ತ ಮಾಂಸ ಕೀವ ಎಲುಬುಗಳ ತ್ರಾಸಿಂದ ನನಗೆ ತ್ರಾಸ ತಡ್ಕೋಗಾಗಲ್ದು ಭಗವಂತ. ಸತ್ಯ ಕತ್ತಿ ಹೇಳ, ನೀನು ಇದ್ದದ್ದು ಇಲ್ಲದೊಂದು ಹೇಳಕ್ ನಾ ಏನು ಬಂದಿಲ್ಲ. ಅದ್ರ ಹರಕಾತ್ನು ನಮಗಿಲ್ಲ. ತಾಯಿ ಗರ್ಭದೊಳಗಿದ್ದುಕೊಂಡು ನಾವು ಪರಮಾತ್ಮ ನಾಮ ಸ್ಮರಣೆ ಮಾಡಿದವರು ಭಾಳ ತ್ರಾಸ ಆಗತೈತಿ ಭಗವಂತ. ನನಗೆ ಉಸಿರಾಡಕ್ ಬರವಲ್ದು, ಗಾಳಿ ಇಲ್ಲ, ನೀರಿಲ್ಲ. ಮೊದಲು ತಾಯಿ ಗರ್ಭದೊಳಗಿಂದ ಹೊರಗೆ ಹಾಕಿ ನಿನ್ನ ಕೈ ಮುಗಿತೇನೆ, ಕಾಲು ಮುಗಿತೇನೆ ಅಂತೇಳಿ ತಾಯಿ ಗರ್ಭದೊಳಗಿದ್ದುಕೊಂಡ ಪರಮಾತ್ಮ ನಾಮ ಸ್ಮರಣೆ ಮಾಡಿದವರು ನಾವು ಎಲ್ಲ 9 ತಿಂಗಳ. ಅದಕ್ಕೆ ನಾಮದೇವ್ ಮಹಾರಾಜರು ಭಗವಂತನಲ್ಲಿ ಏನು ಹೇಳ್ಕೊಂಡ್ರು? ಹೇ ಪರಮಾತ್ಮ, ನೀನು ಮೂಲಕಕ್ಕೆ ಹೋಗಿ ಮಾನವ ಕುಲ ಉದ್ಧಾರ ಮಾಡಕ್ಕೆ ಅವತಾರ ತಗೊಂಡು ಹೋಗಂತ ಹೇಳ್ತೀರ. ನಾಮದೇವ್ನ ಅವತಾರ ತಗೊಂಡ ಆದ್ರೆ ನಾ ಹೊಕ್ಕೇನೆ, ಆದ್ರೆ ತಾಯಿ ಗರ್ಭದೊಳಗೆ ಹೋಗಕ್ಕೆ ಒಲ್ಲೆ ಅಂದವ. ತಾಯಿ ಗರ್ಭದೊಳಗಿಂದ ನಾನು ಕಳಿಸ್ಬೇಡ. ಸಾಕ್ಷಾತ್ ನಾಮದೇವ್ ಕೇಳ್ಕೊತಾನ ಹರಿ ಪರಮಾತ್ಮನತ್ತರ, ನೀ ನನಗೊಂದು ಜವಾಬ್ದಾರಿ ಕೊಡಕತ್ತೀನಿ. ಭೂಲೋಕದೊಳಗಿರ್ತಕ್ಕಂಥ ಮಾನವ ಕುಲ ಉದ್ಧಾರ ಮಾಡುವಾಗ ನಾಮದೇನ ಅವತಾರ ತಗೊಂಡಂತ ಹೇಳಕತ್ತೀನಿ, ನಾ ಹೋಗ್ತೇನೆ. ಆದ್ರ ನನ್ನ ನೀನು ಜನ್ಮ ಕೊಡುದ ಕರೆ ಆದ್ರೆ ಭೂಲೋಕದಾಗ ತಾಯಿ ಗರ್ಭದಾಗ ನಾನು ಹಾಕ್ಬೇಡಂದ. ಯಾಕ? ಅದು ಗೊತ್ತಿತ್ತು ತಾಯಿ ಗರ್ಭದೊಳಗೆ ಎಷ್ಟು ತ್ರಾಸ ಆಗ್ತದೆ ಅಂತೇಳಿ. ಅದಕ್ಕೆ ಪರಮಾತ್ಮ ಪಾಂಡುರಂಗ ಏನು ಮಾಡಿದಂತ ಕೇಳಿದ್ರೆ, ಒಂದು ಸಿಂಪಿ ಒಳಗೆ ನಾಮದೇವನ ಜನ್ಮ ಹಾಕಿ ಕಳಿಸಿದ. ಸಿಂಪಿ ಒಳಗ್ರಿ ತಾಯಿ ಗರ್ಭದೊಳಗೆ ಹಾಕ್ತಿಲ್ಲ. ತಾಯಿ ಗರ್ಭದೊಳಗೆ ಹುಟ್ಟಿಲ್ಲವ ನಾಮದೇವ್ ಮಹಾರಾಜರು. ಏನು ಹೊಳಿ ಒಳಗೆ ಸಿಂಪಿ ಇರ್ತಾವಲ್ಲ, ಸಿಂಪಿ, ಆ ಸಿಂಪಿ ಒಳಗ ಅವನ ಜನ್ಮ ನಾಮದೇವ್ ಮಹಾರಾಜನ ಕೂಸನ್ನು ತಯಾರು ಮಾಡಿ ಸಿಂಪಿ ಒಳಗೆ ತಯಾರು ಮಾಡಿ ಭೂಲೋಕದೊಳಗೆ ತಯಾರು ಮಾಡಿ ಕೊಟ್ಟ. ಅದಕ್ಕೆ ಅಂಥ ತ್ರಾಸದೊಳಗಿದ್ದಂಥ ಟೈಮ್ದೊಳಗೆ ಏನೂ ತಿಳಿಲಾರದ, ಏನೂ ಜ್ಞಾನ ಇಲ್ಲದಾಗ ನಾವು ತಾಯಿ ಗರ್ಭದೊಳಗಿದ್ದುಕೊಂಡ ಆ ಭಗವಂತನ ನಾಮ ಸ್ಮರಣೆ ಮಾಡೀವಿ. ಮೊದಲಿಗೆ ತಾಯಿ ಗರ್ಭದಿಂದ ಹೊರಗೆ ಹಾಕಂತ ತಿಳಿದ ನೋಡಿ, ನೀವು ತಿಳಿದು ನೋಡಿರ್ಬೇಕಾರ ತಾಯಿ ಗರ್ಭದಿಂದ ಈ ಭೂಮಿಗೆ ಬರಬೇಕಾದ್ರೆ ಕೈ ಮುಕ್ಕೊಂಡ ಹಿಂಗ ಬಂದಿರ್ತೈತಿ ಕೂಸು. ಹಿಂಗ ಕೈಯನ್ನು ಮುಂದಿರ್ತಾವ. ಕೈ ಮುಕ್ಕೊಂಡ ಪರಮಾತ್ಮನ ನಾಮ ಸ್ಮರಣೆ ಮಾಡ್ಕೊಂತಾನ ಹೊರಗೆ ಬಂದಿರ್ತೈತಿ ಕೂಸು. ನೀವೆಲ್ಲ ಅದಕ್ಕೆ ಪರಮಾತ್ಮ ನಾಮ ಸ್ಮರಣೆ ಒಳಗೆ ಅಂಥದೊಂದು ದೊಡ್ಡ ಶಕ್ತಿ ಅದ, ಅಗಾಧ ಶಕ್ತಿ ಅದ. ಅದರ ಮುಂದೆ ಯಾವುದೂ ಇಲ್ಲ. ಪರಮಾತ್ಮ ನಾಮ ಸ್ಮರಣೆಗಿಂತ ಹೆಚ್ಚಿಂದ ಯಾವುದೂ ಇಲ್ಲ. ನಾಮ ಸಂಕೀರ್ತನ ಸಾಧನ ಪೈ